ಆಲ್ಬಿನ ವಾಲ್ ಪೈಥಾನ್. ಇದು ಏಜು ಈಗ ಪ್ರೆಸೆಂಟ್ಲಿ 3 ವರ್ಷ ಆಗಿದೆ. 3 ವರ್ಷ. ಇದು ತುಂಬ ಫ್ರೆಂಡ್ಲಿ, ವೆನಮ್ ಇರಲ್ಲ ಇದರಲ್ಲಿ. ಓಕೆ. ಇದು ಮೇಂಟೆನೆನ್ಸ್ ಈಸಿ, ವೀಕ್ಲಿ ಒನ್ಸ್ ಫುಡ್ಡು ವೈಟ್ ರೈಟು ತಿನ್ನೋದು ಅಷ್ಟೇ. ವೀಕ್ಲಿ ಒನ್ಸ್ ವೈಟ್ ರೈಟ್. ವೈಟ್ ರ್ಯಾಟ್ ವೀಕ್ಲಿ ಒಂದೇ ಸಲ ಕೊಟ್ಟರೆ ಸಾಕು. ಹೇಳಿ 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 ನೋ ಪ್ರಾಬ್ಲಮ್. 35,000. ಹಾಂ. ಇದಕ್ಕೆ ಆ್ಯಕ್ಚುಲಿ ಈಗ ಇದು ಕಚ್ಚಲ್ಲ, ಕಚ್ಚೋದು ಆ ಥರ ಏನು ಬೈಟೇ ಮಾಡಲ್ಲ. ಹಾಂ, ಸೂಪರ್ ಸೂಪರ್ ಸರ್. ಇದು ಇನ್ನೊಂದು ಬರುತ್ತೆ ಬರ್ಮಿಸ್ ಪೈಥಾನ್ ಅಂತ. ಹಾಂ, ಅದು ಇಂಡಿಯಾದಲ್ಲಿ ಬ್ಯಾನಾ? ಹಾಂ, ಅದು 20 ಅಡಿ ಬರುತ್ತೆ. ಹಾಂ. ಮನುಷ್ಯನ ಆರಾಮಾಗಿ. ಇದು ಮ್ಯಾಕ್ಸಿಮಮ್ ಗ್ರೋತಾ ಸರ್? ಇದು ಇಷ್ಟೇನಾ? 4.5 ಫೀಟ್. 4 ಫೀಟ್ ಇದೆ. ಅದು ನೀವು ಇನ್ನೊಂದು ಹೇಳಿದ್ರಲ್ಲ, ಅದು ಮನ್ಸೂನ್. ಹಾಂ, ಮನ್ಸೂನ್. ಮೇಡಮ್ ಇವನ ಹೆಸರು ಬೆಂಜಿ ಅಂತ. ಬೆಂಜಿ. ಓಕೆ. ಸೈಬೀರಿಯನ್ ಹಸ್ಕಿ. ಇವಾಗ ಲೈಕ್ ನವೆಂಬರ್ಗೆ 4 ಇಯರ್ಸ್ ಆಗುತ್ತೆ. 4 ಇಯರ್ಸ್ ಆಗಿದೆ. ಓಕೆ ಓಕೆ. ಅವನು ಎಲ್ಲ ಲೈಕ್ ನಾನ್ ವೆಜ್ ಎಲ್ಲಾನು ತಿಂತಾನೆ, ಏನೇ ಕೊಟ್ಟರು ತಿಂತಾನೆ. ಮಟನ್, ಚಿಕನ್, ಎಗ್ ಎಲ್ಲ. ಓಕೆ. ಇದು ರ್ಯಾಶ್ ಇದೆಯಾ? ಇಲ್ಲ ಎಲ್ಲರೂ ಮನೆಯಲ್ಲಿ ಸಾಕ್ಬೋದಾ? ಇಲ್ಲ, ಫ್ರೆಂಡ್ಲಿ ಇದಾನೆ, ಯಾರಿಗೂ ಬಗ್ಗಲ್ಲ. ಯಾರು ಇದೆ? ಓಕೆ. ಪ್ರಾಪರ್ ಟ್ರೈನ್ ಮಾಡಬೇಕು. ಇದು ಮಕ್ಕಳಿಗೆಲ್ಲ ಎಷ್ಟಾಗುತ್ತೆ ರೇಟ್? ಪ್ರೈಸ್ ಎಲ್ಲ ಎಷ್ಟಾಗುತ್ತೆ? ನಿಮ್ಮ ಮನೆಯಲ್ಲಿ ಮನೆಗೆ ಒಂದೇ ಆಯ್ತಲ್ಲ ಮಚ್ಚಿ? ಸೊ ಅದು ನಂಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ಇವನು ಗ್ರೇಟ್ ಡೇನ್, ಯುರೋಪಿಯನ್ ಗ್ರೇಟ್ ಡೇನ್ ಬಂದು ಯುರೋಪಿಯನ್ ಸ್ಟೈಲ್. ಓಕೆ. ಸೊ ಇವನ್ ಏಜ್ ಬಂದೀಗ 1 year 2 months. 1 year 2 months ಅಷ್ಟೇ. 1 year 2 months ಅಷ್ಟೇ. ಓಕೆ. ಇದು ಫುಲ್ಲಿ ಗ್ರೌಂಡ್ ಸರ್? ಇನ್ನೂ ಗ್ರೌ ಇಲ್ಲ, ಇನ್ನೊಂದು 3-4 ತಿಂಗಳು ಬೆಳೆಯುತ್ತೆ. ಇನ್ನೂ 3-4 ತಿಂಗಳು ಬೆಳೆಯುತ್ತೆ. ಓಕೆ ಓಕೆ. ಏನು ನೇಮ್ ಏನಿಟ್ಟಿದ್ದೀರಿ? ಇವನ ಹೆಸರು ವಿಸ್ಕಿ ಅಂತ. ವಿಸ್ಕಿ ಅಂತ ಇಟ್ಟಿದ್ದೀರಾ? ಸೊ ಇವೊಂದು ಕಲರ್ ಪ್ಯಾಟರ್ನ್ ಬಂದು ಹರ್ಲಿ ಕ್ವೀನ್ ಅಂತ ಹೇಳ್ತಾರೆ. ಹರ್ಲಿ ಕ್ವೀನ್ ಅಂತ. ಸೊ ಇದು ವೈಟ್ ಮತ್ತೆ ಬ್ಲಾಕ್, ವೈಟ್ ಮೇಲೆ ಬ್ಲಾಕ್ ಪ್ಯಾಚಸ್ ಬರುತ್ತೆ. ಓಕೆ. ಇದು ಇಷ್ಟೇ ಅಲ್ಲ ಆಲ್ಮೋಸ್ಟ್? ಇದರಲ್ಲಿ ಇದೇ ತರನ ಇಲ್ಲ ಬೇರೆ ಕಲರ್ಸ್ ಬರುತ್ತೆ? ಇಲ್ಲ, ಹರ್ಲಿ ಕ್ವೀನ್ ಅಲ್ಲಿ ವೈಟ್ ಬ್ಲಾಕ್ ಅಷ್ಟೇ ಬರುತ್ತೆ. ಇನ್ನೊಂದು ಮರ್ಲಿ ಕ್ವೀನ್ ಅಂತ ಬರುತ್ತೆ, ಅದು ಗ್ರೇ ಮೇಲೆ ಬ್ಲಾಕ್ ಪ್ಯಾಚಸ್ ಬರುತ್ತೆ. ಗ್ರೇ ಮೇಲೆ ಬ್ಲಾಕ್. ಬಟ್ ಹರ್ಲಿ ಕ್ವೀನ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ವೈಟ್ ಮೇಲೆ ಬ್ಲಾಕ್ ಪ್ಯಾಚಸ್ ಒಂದು. ಆಮೇಲೆ ಇದು ಕಿವಿ ಎಲ್ಲ ಇದು ಆಟೋಮೆಟಿಕ್? ಇಲ್ಲ, ಇದು ಕ್ರಾಪ್ ಮಾಡ್ಸಿರೋದು. ಹೌದು. ಓಕೆ. ಸೊ ಈ ನಾಯಿಗಳದ್ದು ಸ್ವಲ್ಪ ಕಿವಿ ಸಖತ್ ಫ್ರೆಜೈಲ್ ಇರುತ್ತೆ. ಆಮೇಲೆ ಗಾರ್ಡಿಂಗ್ ಪರ್ಪಸ್ ಅಲ್ಲ, ಓಡ್ಬೇಕಾದ್ರೆ ಎಲ್ಲಾರು ಬಾಕ್ಲು ಎಲ್ಲಾರು ಹೊಡಿತು ಅಂದ್ರೆ ರಕ್ತ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಕ್ರಾಪ್ ಮಾಡಿಸ್ಬಿಡ್ತಾರೆ. ಇನ್ನೂ ಗ್ರೋ ಆಗುತ್ತೆ ಅಂತ ಹೇಳ್ತೀವಿ? ಇನ್ನೊಂದು ಸ್ವಲ್ಪ ಗ್ರೋ ಆಗುತ್ತೆ. ಮೇಂಟೆನೆನ್ಸ್ ಎಲ್ಲ ನಾನ್ ನಾನ್ ವೆಜ್ ಹಾಕ್ತಾ ಇದೀನಿ. ಸೊ ಅರೌಂಡ್ ಒಂದು ತಿಂಗಳಿಗೆ ಒಂದು 4,000 to 5,000 ಆಗುತ್ತೆ. 4,000 to 5,000 ಹಿಂಗಿದೆ ಬರೀ ಅಷ್ಟೇ? ಓಕೆ. ಇದು ಮಕ್ಕಳಿದ್ರು ಏನು ತೊಂದರೆ ಇಲ್ಲ? ಮಕ್ಕಳಿದ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಓಕೆ. ಓಕೆ ಬೈ. ಇವನು ನಾವು ಮೈ TLC ಪಪ್ಪಿಂದ we have adopted a few French bulldog and we take care of them and we exclusively get them from Europe to introduce them to India. And as you can see, they are very tiny, very cute, adorable, and they are made for apartments. They're able to handle the heat, and they pretty much eat anything they want: egg, chicken, anything that can be eaten. Then this girl over here, her name is Elsa. She's 0 years old. She is a show dog. As you can see, she's very cute and adorable. Over here it is Richie. He's a male. He's 5 years old. And again, they're all from show dog lineage. And they're very compact and adorable. Super. ಬಾಕ್ಸರ್ ಅಂದ್ಬಿಟ್ಟು ಇದು ಬಂದು, ಈ ಕಲರ್ ಬಂದು ಬ್ರಿಂಡಲ್ ಅಂತ. ಇವನು 1.5 ವರ್ಷ. ಇವನ್ ಬಂದು ಬ್ರಿಂಡಲ್ ಕಲರು, ಡೆವಿಲ್ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ 3-4 ಶೋ ಅಟೆಂಡ್ ಮಾಡೋನೆ. 3-4 ಇಲ್ಲ ಫುಲ್ ಫ್ರೆಂಡ್ಲಿ. ರ್ಯಾಶ್ ಬರಂಗೆ ನಾವು ಸಾಕೋದೇ ಇಲ್ಲ ಯಾರು. ಯಾವ ಬ್ರೀಡರ್ ಆಗಲಿ ರ್ಯಾಶ್ ಬರಂಗೆ ಸಾಕಲ್ಲ. ಶೋಗೂ ಎಂಟ್ರಿ ಕೊಡಲ್ಲ. ನಾನೇ ಬ್ರೀಡ್ ಮಾಡಿದ್ದು. ಒಂದು 6ರಿಂದ 7 ಬಾಕ್ಸರ್ಗಳಿದೆ. ಈ ಬ್ರಿಂಡಲ್ ಇರೋದು 2 ಇದೆ, ವಿತ್ ಮಾರ್ಕಿಂಗ್, ವಿತೌಟ್ ಮಾರ್ಕಿಂಗ್ದು. ಇನ್ನು ಪ್ರೈಸ್ ಎಲ್ಲ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ.
ಆಲ್ಮೋಸ್ಟ್ ಇವನ್ ಬಂದು ಒಂದು 70-82,000 ಆಗುತ್ತೆ. 1 lakh ಕಂಡ್ರೂ ಇದೆ, 1 lakh 1.5 lakh ಕಂಡ್ರೂ ಇದೆ. ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು KC ಗೀಸಿ ಎಲ್ಲ ಇರುತ್ತೆ. ವಿತೌಟ್ KCನೂ ಸಿಗುತ್ತೆ, ಅದು ತುಂಬಾ ಕಮ್ಮಿಯಾಗಿ ಬಿಡುತ್ತೆ ಅಷ್ಟೇ. ಓಕೆ ಓಕೆ. ಏನ್ 5,000-10,000 ಡಿಫ್ರೆನ್ಸ್ ಅಷ್ಟೇ. ಫುಡ್ ಗಿಡ್ ಎಲ್ಲ ಅಂತದೆ ಸರ್ ಅಂತದೇನಿಲ್ಲ? ಫುಡ್ ಎಲ್ಲ ಮೇಂಟೈನ್ ಮಾಡ್ಬೇಕು. ನಾವು ಶೋಪ್ ಹಾಕ್ತೀನಿ ಅಂದ್ರೆ ಮೇಂಟೆನೆನ್ಸ್ ಬರುತ್ತೆ. ಓಕೆ. ಫುಡ್ ಮೇಂಟೈನ್ ಬರುತ್ತೆ. ನಾವು ಮಾಮೂಲಿ ಪೆಟ್ಟಾಗಿ ಮನೆ ಸಾಕೋತೀನಿ ಅಂದ್ರೆ ಫುಡ್ ಎಲ್ಲ ಅಷ್ಟು ಮೇಂಟೆನೆನ್ಸ್ ಬೇಕಾಗಿಲ್ಲ, ಅಷ್ಟು ಬರಲ್ಲ. ಮೇಂಟೆನೆನ್ಸ್ ಕಾಸ್ಟ್ ಅಲ್ಲಿ ಎಷ್ಟು ಬರ್ಬೋದು ಇದಕ್ಕೆ ಮಂತ್ಲಿ? ಬರುತ್ತೆ ಮಂತ್ಲಿ ಒಂದು 6,000-7,000 ಮುಂದೆ ಬರುತ್ತೆ. 6 to 7 ಬರುತ್ತೆ. ಆರಾಮಾಗಿ ಮಕ್ಕಳಿದ್ರು ಸಾಕ್ಬೋದಲ್ಲ? ಆರಾಮಾಗಿ ಸಾಕ್ಬೋದು. ನಾನು ನಾವು ಮರಿಯಿಂದ ಹೆಂಗ ನಾವು ಬೆಳೆಸಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಥ್ಯಾಂಕ್ ಯು. ಇದು ಸೆಂಟ್ ಬರ್ನಾರ್ಡ್ ಅಂತ 1.7 years. ಇವನ ಹೆಸರು ಬೈರಾ. ಇದು ಚೌ 5 years. ಇವನ ಹೆಸರು ಸಿಂಬಾ ಅಂತ. ಏಜ್ 5 years. 1.7 years. ಫುಡ್ ಎಲ್ಲ ಏನೇನು ತಗೋತೀರಿ? ಫುಡ್ ಎಲ್ಲ ಕರ್ಡ್ ರೈಸು, ಕ್ಯಾರೆಟ್, ಬೀಟ್ರೋಟ್, ಚಿಕನು, ಚಿಕನ್ ವೇಸ್ಟ್ ಸೇಮ್ ಎರಡಕ್ಕೂ ಸೇಮ್. ಅಷ್ಟು ಜಾಸ್ತಿ ಮೇಂಟೆನೆನ್ಸ್ ಏನಿಲ್ಲ. ಎರಡಕ್ಕೂ ಸೇರಿ 4.5 ಇಲ್ಲಾಂದ್ರೆ 5 ಅಷ್ಟೇ ತಿಂಗಳಿಗೆ ಅಷ್ಟೇ. ಹ್ಯೂಜ್ ಇದೆಯಲ್ಲ ಅಂತ ಅಷ್ಟೇ. ಮತ್ತೆ ಫ್ರೆಂಡ್ಲಿ ಫುಲ್ ಫ್ರೀ ಆಗಿರ್ತಾನೆ. ಫ್ರೀ ಆಗಿರಬೇಕು. ಕಟಾಕೋದು ಇಲ್ಲ, ರ್ಯಾಶ್ ಏನಿಲ್ಲ. ಮತ್ತೆ ಫುಲ್ ಫ್ರೀ ಆಗಿರ್ತಾರೆ. ಕಟಾಕೋದು ಕೇಜಲ್ ಹಾಕೋದೇನಿಲ್ಲ. ಅದು ಭಾಳ ಆರಾಮಾಗಿ ಅದಕ್ಕೆ ಫುಲ್ ಸ್ಟೇಷನ್ ಟ್ರೈನ್ ಮಾಡಬೇಕಷ್ಟೇ. ಇದು ಇನ್ನೂ ಚಿಕ್ಕ ಏಜ್ ಅಲ್ವಾ, ಇವಾಗ ಸ್ವಲ್ಪ ಆಟ ಆಡ್ತಾನೆ. ನೀನು ಇವ್ರಿಗೆ ಏಜ್ ಆಗಿದೆ. ಇನ್ನೂ ಬೆಳೀತದೆ. ಎಷ್ಟು ಗಂಟೆ ಬೆಳೀತದೆ? ಡಿಪೆಂಡ್ ಅವ್ರದ್ದು ಜೆನೆಟಿಕ್ಸ್ ಮೇಲೆ. ಇನ್ನೂ ಯೂಸ್ ಆಯ್ತು. 2 year ವರೆಗೆ ಬೆಳೀತಾರೆ. ಫೈ ಪ್ರಮೋರಿಯನ್ ಬ್ರೀಡ್. ಇದು ಫಾದರ್, ಇದು ಡಾಟರ್. ಇದು 1.5 year ಓಲ್ಡ್, ಇದು 3.5 years. ಮತ್ತು ಪ್ರಮೋರಿಯನ್ನಲ್ಲಿ ಸ್ಮಾಲ್ ಬ್ರೀಡ್ ಇದೆ. ಏನೇನು ಫುಡ್ ಕೊಡ್ತೀರಾ ಸರ್ ಅದಕ್ಕೆ? ಪೆಡಿಗ್ರಿ ಕೊಡ್ತೀವಿ. ಹಾಂ, ಪೆಡಿಗ್ರಿ, ಬಿಸ್ಕಿಟ್. ಓಕೆ. ಪ್ರೋಟೀನ್ ಇದು ಸ್ಟಿಕ್ಸ್ ಎಲ್ಲ ಕೊಡ್ತೀವಿ. ಡೈಲಿ 2 times ಹಾಂ, ಓನ್ಲಿ 2 times. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಮತ್ತು ನಾನ್ ವೆಜಸ್ ಕೊಟ್ಟರೆ, ಫಿಶ್ ಕೊಟ್ಟರೆ ವಿತೌಟ್ ಬೋನು, ಹಾಂ, ಮಂತ್ಲಿ ಒನ್ಸ್. ಮಂತ್ಲಿ ಒನ್ಸ್. ಮತ್ತು ಚಿಕನ್ ಕೊಟ್ಟರೆ ವಿತೌಟ್ ಮಸಾಲ, ವಿತೌಟ್ ಮಸಾಲ ಮಂತ್ಲಿ ಟ್ವೈಸ್. ಬಿಟ್ಟರೆ ಇನ್ನೇನು ಕೊಟ್ಟು ಅದು ಬೆಳೆಯೋದು ಇಷ್ಟ. ನೀವೆಲ್ಲಿಯವರು ಸರ್? ಇದ್ರ ಮಗಳು ನೀವೆಲ್ಲಿಯವರು ಸರ್? ನಾವು ಮೈಸೂರು. ಮಂತ್ಲಿ ಮೇಂಟೆನೆನ್ಸ್ ಏನಾಗುತ್ತೆ ಸರ್? ಎಷ್ಟಾಗುತ್ತೆ? ಎಷ್ಟು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ನಾಯಿಗಳು ಬೆಳವಣಿಗೆ. ಎಷ್ಟು ಪ್ರೀತಿ ಮಾಡ್ತೀರಾ ಹಾಂ, ಅದ್ರ ಮೇಲೆ ನಾಯಿ ಬೆಳವಣಿಗೆ. ಬೇಸಿಕಲಿ ಪ್ರೀತಿಯಿಂದನೇ ಚೆನ್ನಾಗಿ ಸಾಕೋಕ್ಕಾಗೋದು ಅಂತ. ಅದಕ್ಕೂ ಅರ್ಥ ಆಗುತ್ತೆ. ಹೌದೌದು. ನೋಡ್ತಾ ಇದಾರ, ನೋಡ್ತಾ ಥ್ಯಾಂಕ್ ಯು. ಚೆನ್ನಾಗಿದೆ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ಮನೆಯಲ್ಲಿ ಹೇಗೆ ಕ್ಯಾರೆಕ್ಟರ್ ಏನು, ನೇಚರ್ ಏನು? ಫುಲ್ ಫ್ರೆಂಡ್ಲಿ. ಎರಡು ಫುಲ್ ಫ್ರೆಂಡ್ಲಿ. ಅದು ಅವ್ರ ಪಾಠ ಆರಾಮಾಗಿ ಆಟ ಆಡ್ಕೊಂಡು ಫ್ರೀ ಆಗಿರ್ತದೆ. ಕಾಸ್ಟ್ಲಿ ಮೆಟೀರಿಯಲ್ ಒಂದು ನಾಯಿ ಹಿಡಿದ್ರೆ ನಾನು ಅವ್ರು ಹಿಡಿತಿದ್ದೀನಿ. ಹಿಂಗೆ ಲಾಂಗ್ ಗೇಟ್ಸ್ ಅಲ್ವಾ, ಎರಡಕ್ಕೂ ಒಂದು ಸ್ವಲ್ಪ ಕೂಲ್ ಬೇಕಷ್ಟೇ, ಏನಿಲ್ಲ. ಹೇಗೆ ಅನ್ಸುತ್ತೆ ಸರ್ ಎಲ್ಲ ಡಾಗ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿ? ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗುತ್ತೆ. ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಂಥರ ವೈಬ್ ಇದಾಗುತ್ತೆ. ಆನಿಮಲ್, ಬೇರೆ ಆನಿಮಲ್ ಲವರ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲರೂ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಅವ್ರಿಗೂ ಒಂದು ಫ್ರೀ, ಮತ್ತು ಅನಿಮಲ್ಸ್ಗೂ ಒಂಥರ ಫ್ರೀ. ಮನೇಲಿ ಇದ್ದು ಬೋರ್ ಆಗಿರ್ಬೋದು, ಈಚೆ ಬಂದು ಅದಕ್ಕೂ ಒಂಥರ ಎಕ್ಸ್ಪ್ಲೋರ್ ಮಾಡ್ದಂಗೆ. ನಾಯಿಗಳು ಜಾಸ್ತಿ ಏನು ಇಷ್ಟ ಸರ್? ಫುಡ್ ಆಗಲಿ ಅಥವಾ ಟಾಯ್ಸ್ ಆಗಲಿ? ಫುಡ್ ಕರ್ಡ್ ರೈಸ್. ವೆಯ್ಟ್ ಎಷ್ಟಿದೆ ಸರ್ ಇದು? ಇದಕ್ಕೆ 55, 35. ಏಜ್ ಎಷ್ಟು ಅದ್ರದ್ದು? 1.7 years. 1.7 years ಅಷ್ಟೇ. ಓಕೆ. ಇದು 5 years. 5 years. ಇವೆರಡು ಡಿಫ್ರೆಂಟ್ ಬ್ರೀಡ್ಸಾ? ಇನ್ನೂ ದೊಡ್ಡದಾಗಿ ಬೆಳೀತಾರೆ. ಇನ್ನು 2 years ಕಟ್ಟಾಗುತ್ತೆ. ಮೈಕ್ ಇಟ್ಟಿದ್ದೀವಿ, ಏನಿಲ್ಲ. ಮಾಡ್ಕೊಂಡು ಒಬ್ಬೊಬ್ಬರು ವರ್ಷದ್ದು ಮಾತಾಡಿ. ಓಕೆ ಸರ್. ಸರ್ ಮಾತಾಡಿ. ಏಜು ಏನು ಫುಡ್ ತಗೊಳುತ್ತೆ, ಮರಿಗೆ ಎಷ್ಟು, ಇಷ್ಟು ಹೇಳಿ ಸರ್. ಫುಡ್ ಚಿಕನ್ ರೈಸು ವೆಜಿಟೇಬಲ್. ಓಕೆ.
30,000 ಸ್ಟಾರ್ಟು. ಫುಲ್ ರ್ಯಾಶ್ ಇದೆಯಾ ಡಾಗ್ ಇಲ್ಲ ಮನೇಲಿ? ಓಕೆ ಓಕೆ ಹಾಂ ಹಾಂ ಓಕೆ. ಅಲ್ಲ ಇದು ಫಿಟ್ಬುಲ್ ಥರನೇ ಇದೆಯಲ್ಲ ಅದಕ್ಕೆ ಭಯ. ಓಕೆ ಓಕೆ ಓಕೆ. ಅಲ್ಲ ಅದು ನೋಡೋಕೆ ಅದೇ ಥರ ಇದೆಯಲ್ಲ ಅಂತ. ಯಾಕಂದರೆ ಅದೇ ರ್ಯಾಶ್ ನಾಯಿ ಅಂದರೆ ಅದೇ ಅಂತ ಹೇಳ್ತಾರಲ್ಲ, ಅದೇ ಥರ ಇದು ನೋಡೋಕೆ ಅದೇ ಡಿಟೋ ಅದೇ ಥರ ಇದೆಯಲ್ಲ. ಹೌದಾ? ಓಕೆ. ನೀವು ಸರ್ ಮನೆಗೆ ಸಾಕಿರೋದು ಇಲ್ಲ ಕೆನ್ನಲ್ದ? ಮನೆಗೆ ಸರ್ ಶೋಗಾಗಿ ತಂದಿರೋದು. ಓಕೆ. ಮೈಸೂರು ಅಂತ ಚಾನಲ್ ಯೂಟ್ಯೂಬ್ ಅದ್ರ ಬರುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಿವಿ ಸರಿ ನೀವು? ಇಲ್ಲ ಇಲ್ಲ ಅದು ಹಂಗೆ ಅದು ಹಂಗೇನಾ? ಹಾಂ ಓಕೆ. ನೇಮ್ ಡೇನೋ ಬ್ರೀಡ್ ಬಂದೆ ಗ್ರೇಡ್ ಏನೋ? ಓಕೆ ಹಾಂ. ಶ್ಯಾಡೋ ಅಂತ. ಓಕೆ ಶ್ಯಾಡೋ. ಓಕೆ. ಏಜ್ ಎಷ್ಟು ಇದು? 8 months. 8 months ಅಷ್ಟೇನಾ? 8 monthಗೆ ಎಷ್ಟು ಗ್ರೋ ಆಗ್ಬಿಡುತ್ತಾ? ಓಕೆ Female. ಫೀಮೇಲ್. ಓಕೆ. ಇದ್ರದ್ದು ಪಪ್ಪಿ ಎಲ್ಲ ಎಷ್ಟು ರೇಟ್ ಬರುತ್ತೆ ಸರ್? 15,000 ಮೇಲೆ. 15,000 ಮೇಲೆ. ಇದು ಗ್ರೋ ಆಗೋದು ಇನ್ನೂ ಆಗುತ್ತಾ? ಇನ್ನೊಂದು ಸ್ವಲ್ಪ ಹೈಟ್ ಆಗುತ್ತೆ. ಎಷ್ಟು ಏಜ್ ವರೆಗೆ ಬರೋದು ಮೇಲೆ ಇನ್ನೊಂದು ಸ್ವಲ್ಪ ಹೈಟ್ ಬರುತ್ತೆ. ಅಲ್ಲ ಗ್ರೋತ್ ಎಷ್ಟು ಏಜ್ ವರೆಗೆ ಆಗುತ್ತೆ ಇದು? 1 year ತನಕ ಆಗೋದು. 1 year ಸ್ಟಾಪ್ ಆಗುತ್ತೆ. ಫುಡ್ ಎಲ್ಲ ಏನು ಕೊಡ್ತೀರಾ? ಫುಡ್ ಮಾಮೂಲಿ ರಾಯಲ್ ಕಿಂಗ್, ರಾಯಲ್ ಕೆನಲ್ ಫುಡ್. ಹಾಂ ಹಾಂ. ಮನೆ ಫುಡ್ ಏನು ಕೊಡ್ತೀರಾ? ರಾಗಿ ಅಂಬ್ಲಿ ಎಲ್ಲ ಕುಡಿತೀವಿ. ಎಲ್ಲ ಕುಡಿತೀರಾ? ಏನು ತೊಂದರೆ ಇಲ್ಲ. ಇದು ಇದು ರ್ಯಾಶ್ ಇರ್ತದಾ ಇಲ್ಲ ಕಾಮನ್ ಎಲ್ಲ? ನಾವು ಹೆಂಗ್ ಬೆಳೆಸ್ತೀವಿ ಹಂಗೆ ನಾವು. ಓಕೆ. ಇದು ಅದು ಯಾರು ಕ್ರಾಪ್ ಮಾಡಿಸಿದ್ರು? ಅದು ಮಾಡಿಸಿದಿರಾ ಈಗ? ಅದು ಆ ಥರ ಆಗುತ್ತಲ್ಲ, ಅದು ಇನ್ನೂ ಆಗಿಲ್ವಾ? ಇನ್ನೂ ಆಗಿದೆ. ಹಾಂ ಹಾಂ. ಅದು ಟೈಮ್ ತಗೊಳುತ್ತಾ? ಓಕೆ ಓಕೆ. ಸರಿ ಸರಿ ಓಕೆ ಥ್ಯಾಂಕ್ ಯು. ಎಷ್ಟು ಇಯರ್ಸ್? ಓಕೆ. ಫಿಟ್ಬುಲ್ಲಾ? ಓಕೆ. ಇದು ಬ್ರೀಡು. ನೇಮ್ ಬಂದು ಲಿಯೋ ಅಂತ. ಹೇಳಿ ಹೇಳಿ ನೀವು ಹೇಳಿ. ನೇಮ್ ಬಂದು ಲಿಯೋ ಅಂತ. ಇದಕ್ಕೆ 6 months ಇವಾಗ. 6 months ಅಷ್ಟೇನಾ? 6 months. ಇದು ಎಷ್ಟುವರೆಗೆ ಬೆಳೀತದೆ ಇನ್ನು? ಅಷ್ಟು ಬರುತ್ತಾ? ಇದು ರ್ಯಾಶ್ ಇದೆಯಾ? ಹೌದಾ? ಅಲ್ಲ ಪಿಟ್ಬುಲ್ ಅಂದ್ರೆ ರ್ಯಾಶ್ ನಾಯಿ ಅಂತ. ಹೌದು ರ್ಯಾಶ್, ಬಟ್ ನಾವೆಲ್ಲ ಫ್ರೆಂಡ್ಲಿ ನಮ್ಮ ಮನೇಲೆಲ್ಲ. ಅದು ನಾವ್ ಹೆಂಗ್ ಟ್ರೈನ್ ಮಾಡ್ತೇವೆ? ಫುಡ್ ಎಲ್ಲ ಎಂತ ತಗೊಳ್ತವೆ? ಫುಡ್ ಇವಾಗ ಮಾಮೂಲಿ ರಾಯಲ್ ಕೆನಾಲ್. ರಾಯಲ್ ಕೆನಲ್ ಬರುತ್ತಲ್ಲ ಅದ್ರ ಫುಡ್. ಅದ್ ಬಿಟ್ರೆ ನೀವು ಹೋಮ್ ಫುಡ್ ಏನೋ? ಹೋಮ್ ಫುಡ್ ಮೊಟ್ಟೆ ಮೊಸರನ್ನ ಹಾಕ್ತೀವಿ. ಮೊಟ್ಟೆ ಮೊಸರನ್ನ ಅಷ್ಟೇನೆ? ಚಿಕನ್ ಏನು? ಚಿಕನ್ ಎಲ್ಲ ಇನ್ನ ಸ್ಟಾರ್ಟ್ ಮಾಡಿಲ್ಲ. ಮಾಡಲ್ಲ. ಎಷ್ಟು ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅದೆಲ್ಲ? ಚಿಕನ್ ನಾನ್ ವೆಜ್ ಕೊಡಕ್ಕೆಲ್ಲ ಎಷ್ಟು ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ? ನಾನ್ ವೆಜ್ 1 year ಆಗ್ಬೇಕು. 1 year ಆದ್ಮೇಲೆ ರ್ಯಾಶ್ ಏನಿಲ್ಲ? ಎಲ್ಲ ಫ್ರೆಂಡ್ಲಿ ಟ್ರೈನ್ ಮಾಡ್ಬೇಕು. ಹೌದು ಪ್ರಾಪರ್ ಆಗಿ ಟ್ರೈನ್. ನಿಮ್ದು ಕೆನಲ್ಲ? ಇಲ್ಲ ಕೆನಾಲ್ ನೀವು ಮನೇಲಿ ಸಾಕಿರೋದಾ? ಎಲ್ಲಿದು ನಾಯಿ? ಎಲ್ಲಿ? ಜೆಪಿ ನಗರ್. ಎಲ್ಲಿ? ಜೆಪಿ ನಗರ್. ಜೆಪಿ ನಗರ. ಓಕೆ ಓಕೆ. ಹೆಸರು ಬಂದು ಬ್ರೂಸ್ಲಿ. ಬ್ರೀಡ್ ನೇಮ್ ಬಂದು ಗ್ರೇಡೇನ್ ಅಂತ. ಗ್ರೇಡೇನ್. ಓಕೆ. ಇವನಿಗೆ ಈಗ 2.5 ವರ್ಷ ಆಗಿದೆ. ಫುಡ್ ಕಾಸ್ಟ್ ಫುಡ್ ಮೇಂಟೆನೆನ್ಸ್ ಬಂದು ಮಂತ್ಲಿ 10,000 ಬೇಕೇ ಬೇಕು. 10,000 ಬೇಕೇ ಬೇಕು. ಏನು ಫುಡ್ ತಗೋತಿದ್ರು? 4 ಮಂತ್ಗೆ ಏನು ಫುಡ್ ತಗೋತದೆ? ಡೈಲಿ ನಾವು ಇದನ್ನ ಮೇಂಟೈನ್ ಮಾಡ್ತೀವಿ. ಚಿಕನ್ ರೈಸಲ್ಲಿ ಮೇಂಟೈನ್ ಮಾಡ್ತೀವಿ. ರೈಸಲ್ಲಿ ಓಕೆ. ಅದೇ ಒನ್ ಟೈಮ್ ಚಿಕನ್ ರೈಸು, ಒನ್ ಟೈಮ್ ಡ್ರೈ ಫುಡ್ಡು, ಅದನ್ನೆಲ್ಲ ಆಮೇಲೆ ಮೇಂಟೈನ್ ಮಾಡ್ತೀವಿ. ಇದು ಮರಿಗೆಲ್ಲ ಎಷ್ಟಾಗುತ್ತೆ ಬೈ ಇದ್ರದ್ದು? ಇದು ಮರಿ ಪ್ರೈಸ್ ಎಲ್ಲ ಬಂದು ಮ್ಯಾಕ್ಸಿಮಮ್ ಒಂದು 50K ಮೇಲೆ. 50K ಮೇಲೆ ಆಗುತ್ತೆ. 50K. ನಿಮ್ದು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಹೇಳಿ. ಯಾರಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇದೆ. ಹಂಗೆ ಹೇಳ್ಬಿಡಿ. ಅದ್ರಲ್ಲಿ ಯಾವ್ದಾದ್ರು ಪಪ್ಪಿ ಬೇಕು ಅಂದರೆ ನಮ್ಮನ್ನ ಆಲ್ ಬ್ರೀಡ್ ಅವೈಲೇಬಲ್ ನಮ್ಮ ಹತ್ರ. ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ಹೇಳ್ಬಿಡಿ. ಕಾಂಟ್ಯಾಕ್ಟ್ ನಂಬರ್ ಬಂದು 6363966429. ಯಾವುದೇ ಬ್ರೀಡ್ ಆದರೂ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ನಮ್ಮ ಹತ್ರ. ಓಕೆ ಆಯ್ತು. ಹಾಂ. ಗಾರ್ಡ್ಗೆ ಗಾರ್ಡ್ ಹೌಸ್. ಓಕೆ. ಮೇಂಟೆನೆನ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಓಕೆ ಓಕೆ. ಮಂತ್ಲಿ ಮೇಂಟೆನೆನ್ಸ್ ಎಷ್ಟು ಬರ್ಬೋದು ಸರ್ ಇದಕ್ಕೆ? ಮಂತ್ಲಿ ಮೇಂಟೆನೆನ್ಸ್ ಎಷ್ಟು ಬರ್ಬೋದು ಇದಕ್ಕೆಲ್ಲ? ಇದ್ರದ್ದು ಏಜ್ ಎಷ್ಟು ಸರ್ ಈಗ? ಈಗ 4 years. ಓಕೆ ಓಕೆ. ಎಷ್ಟು ಬರುತ್ತೆ ಸರ್ ಇದು? ಇದ್ರ ಪಪ್ಪಿಗೆ ರೇಟ್ ಎಷ್ಟು ಬರುತ್ತೆ? 35,000. ಓಕೆ 40,000. ಆಕ್ಟಿವ್ನೆಸ್ ಓಕೆ ಮಚ್ಚಿ ಓಕೆ ಅಲ್ವಾ? ಮಸ್ತ್. ಓ ಇದು ಮೇಲು. ಓಕೆ ಹಾಂ. ಓ ಓ ಓಕೆ. ಕಲರು ಹಾಂ ಹಾಂ. ಅದು ಬ್ಲ್ಯಾಕ್, ಜೆಟ್ ಬ್ಲ್ಯಾಕ್. ಆ ಕಡೆ ಜೆಟ್ ಬ್ಲ್ಯಾಕ್ ತೊಗೊಂಬರ್ತಾರೆ ನೋಡ್ಕೊಂಡು ವಿಡಿಯೋ ಮಾಡಿ ಅಲ್ಲಿ ಅಲ್ಲಿ. ಓಕೆ ಇದು ಬ್ಲ್ಯಾಕ್.
ಹಾಂ ಒಂದು ಇಲ್ಲ ಇರುತ್ತೆ ಸಾಕಲ್ಲ